ನಮಸ್ಕಾರ ಸಮಸ್ತ ವೀಕ್ಷಕರಿಗೂ. ಇವತ್ತು ಸ್ವಲ್ಪ ಫೀವರ್ ಬಗ್ಗೆ ವಿಚಾರ ಸ್ವಲ್ಪ ತಿಳ್ಕೊಳ್ಳೋಣ. ನನ್ನ ಹಿಂದಿನ ವಿಡಿಯೋದಲ್ಲಿ ಕೋವಿಡ್ ಬಗ್ಗೆ, ಅದರ ಸಿಂಪ್ಟಮ್ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿದ್ದೆ. ಇವತ್ತು ಫೀವರ್ ಅಂದರೆ ಏನು, ಫೀವರ್ ಒಳ್ಳೆಯದಾ ಕೆಟ್ಟದ್ದಾ, ಅದಕ್ಕೆ ಎದುರ್ಕೊಳ್ಬೇಕಾ, ಫೀವರ್ ಬಂದರೆ ಎದುರ್ಕೊಳ್ಬೇಕಾ ಅಂತ ಸ್ವಲ್ಪ ವಿಚಾರಗಳನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಫೀವರ್ಗಿಂತ ಮುಂಚೆ ಅದರ ವಿಷಯನ ತಿಳ್ಕೊಳೋಕ್ಕಿಂತ ಮುಂಚೆ ನಾವು ಕೆಲವೊಂದು ಫುಡ್ ರೀತಿಯಲ್ಲಿ, ಆಹಾರ ರೀತಿಯಲ್ಲಿ ಏನೇನು ಅದ್ರ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಂಡು ಆಮೇಲೆ ಫೀವರ್ ಬಗ್ಗೆ ಹೋಗೋದು ಒಳ್ಳೆಯದು. ಇವಾಗ ನಾವು ಆಹಾರ ಪದಾರ್ಥಗಳಲ್ಲಿ ನಾವು ಅಡುಗೆ ಮಾಡ್ತೀವಿ. ಎಲ್ಲ ರೀತಿಯ ಎಣ್ಣೆ ಪದಾರ್ಥ, ಕರ್ದಿದ್ದ ಪದಾರ್ಥ ಎಲ್ಲ ನಾವು ಊಟ ಮಾಡ್ತೀವಿ. ಮಾಡಿ ಆದಮೇಲೆ ಜಿಡ್ಡಿ ಇರುತ್ತೆ, ಪಾತ್ರೆಯಲ್ಲಿ ಜಿಡ್ಡಿರುತ್ತೆ. ಜಿಡ್ಡನ್ನು ನಾವೇನು ಮಾಡ್ತೀವಿ, ಇಂಬಾರ ಹಾಕಿ ಎಲ್ಲ ಕ್ಲೀನಾಗಿ ತೊಳೆದು ಇಡ್ತೀವಿ ಅಲ್ವಾ. ಎಲ್ಲಾದರೂ ಏನಾದರೂ ಜಿಡ್ಡು ಇದೆಯಾ, ಪದಾರ್ಥ ಇದೆಯಾ ಅಂಥೇಳಿ, ಪಾತ್ರೆಗೆ ಏನಾದರೂ ಅಂಟ್ಕೊಂಡಿದೆಯಾ ಅಂಥೇಳಿ ನಾವು ತೊಳೆದು ಕ್ಲೀನಾಗಿ ಇಡ್ತೀವಿ. ಅದೇ ಪದಾರ್ಥನ ನಾವು ತಿಂತೀವಲ್ವ, ಸೇಮ್ ನಾವೇನು ಅಡುಗೆ ಮಾಡಿರ್ತೀವಿ ಅದೇ ಪದಾರ್ಥನ ನಾವು ಎಣ್ಣೆಲಿ ಕರ್ದಿದ್ದಾಗಿರ್ಬೋದು, ಬೇರೆ ಏನೋ ಐಟಮ್ ಆಗಿರ್ಬೋದು, ಆ ಐಟಮ್ನ ನಾವು ಮತ್ತೆ ಅದನ್ನು ನಾವು ಊಟ ಮಾಡ್ತೀವಲ್ವ. ಅದನ್ನು ಒಳಗಡೆ ನಮ್ಮ ಬಾಯಿಯಿಂದ, ಅನ್ನನಾಳದಿಂದ, ಜಠರದಿಂದ ದೊಡ್ಡ ಕರಳುವರೆಗೂ ಅದು ಹೋಗ್ತಾ ಇರುತ್ತೆ ಅಲ್ವಾ. ಅಲ್ಲಿಂದ ಇಲ್ಲಿಂದ ಟ್ರಾವೆಲ್ ಆಗಿ ಕೆಳಗಡೆ ಲಾರ್ಜ್ ಇಂಟೆಸ್ಟೈನ್ವರೆಗೂ ಹೋಗುತ್ತಲ್ವ. ಆ ಹೋಗೋ ಆ ಕರಳಿಂದ ಹಿಡಿದು, ಅನ್ನನಾಳದಿಂದ ಹಿಡಿದು, ಸಣ್ಣ ಕರಳು, ದೊಡ್ಡ ಕರಳಲ್ಲಿ ಈ ಎಣ್ಣೆ ಜಿಡ್ಡಿನ ಪದಾರ್ಥ ಇರುತ್ತಲ್ವ. ಈಗ ಹೇಗೆ ನಾವು ಪಾತ್ರೆಗಳು ತೊಳೆದು ವಿಮ್ ಹಾಕಿ ಎಲ್ಲ ತೊಳಿತೀವಿ, ಒಳಗಡೆ ಯಾರು ತೊಳಿತಾರೆ? ಒಳಗಡೆ ಇರ್ತಕ್ಕಂಥ ಕಲ್ಮಶಗಳನ್ನು ಯಾರು ತೊಳಿತಾರೆ ಅಲ್ವಾ. ಅದ್ರ ಬಗ್ಗೆ ವಿಚಾರಗಳು ತಿಳ್ಕೊಬೇಕಾಗುತ್ತೆ. ಆ ಕಲ್ಮಶಗಳು ಹೇಗೆ ತೆಗೆಯೋದು, ಪ್ರತಿಯೊಂದು ನಾವು ಪಾತ್ರೆಯಲ್ಲಿರ್ತಕ್ಕಂಥ ಜಿಡ್ಡನ್ನು ಹೇಗೆ ತೊಳಿತೀವೋ ಅದೇ ರೀತಿ ಒಳಗಡೆ ಇರ್ತಕ್ಕಂಥ ಕಲ್ಮಶಗಳನ್ನು ನಾವು ತೆಗಿಬೇಕಾಗತ್ತೆ. 100% ತೆಗಿಯೋಕ್ಕಾಗಿಲ್ಲ ಅಂದ್ರೂ ಒಂದು 50-60% ತನ್ನ ದೇಹ ತನಗೆ ಕಲ್ಮಶ ಇದೆ ಅಂತ ತಿಳ್ಕೊಂಡ್ರೆ ತಾನೇ ಅದನ್ನು ಹೊರಗಡೆ ಹಾಕತ್ತೆ. ಇವಾಗ ನಮಗೆ ಫೀವರ್ ಬಂದಿದೆ. ಫೀವರ್ ಏನಕ್ಕೆ ಬಂದಿರಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಲ್ಮಶಗಳು ಒಳಗಡೆ ಶೇಖರಣೆ ಆಗಿರುತ್ತೆ. ಅದು ಹೊರಗಡೆ ಬರಬೇಕು. ಅದು ಹೊರಗಡೆ ಬರೋದಕ್ಕೆ ಫೀವರ್ ಬರುತ್ತೆ. ಅಂದರೆ ಟೆಂಪ್ರೇಚರ್, ಇಷ್ಟು ಟೆಂಪ್ರೇಚರ್ ಅಂತ ನಾರ್ಮಲಿ 98.8 ಫ್ಯಾರನೈಟ್ ಇರುತ್ತೆ. ಈಗ ನಮಗೆ ಫೀವರ್ 99, 100, 101 ಆ ಥರ ಬಂದಿದೆ ಅಂದರೆ ಅದು ನಿಮ್ಮ ಕಲ್ಮಶಗಳ ಆಧಾರದ ಮೇಲೆ ಟೆಂಪ್ರೇಚರ್ ಬರುತ್ತೆ. ಇವಾಗ ಒಬ್ಬರಿಗೆ 99 ಬಂತು ಅಥವಾ 100 ಬಂತು. 100 ಬಂತಂದರೆ ಅವರ ದೇಹದಲ್ಲಿ ಕಲ್ಮಶ ಕಮ್ಮಿ ಇದೆ ಅಂತ ಅರ್ಥ. 102 ಬಂತು, 103 ಬಂತು ಅಂದರೆ ಅರ್ಥ ಅವರ ದೇಹದಲ್ಲಿ ಕಲ್ಮಶ, ವಿಷಕಾರಕ ವಸ್ತುಗಳು ಜಾಸ್ತಿ ಇದೆ ಅಂತ ಅರ್ಥ. ಅಂದರೆ ಈ ಕಲ್ಮಶಗಳು ಹೇಗೆ ಸೇರುತ್ತೆ, ನಮ್ಮ ದೇಹದಲ್ಲಿ ಹೇಗೆ ಸೇರುತ್ತೆ ಅಂದರೆ ನಮ್ಮ ಆಹಾರ ಪದ್ಧತಿಯಿಂದಲೇ ಸೇರೋದು. ಈಗ ನಾವು ಊಟ ಮಾಡ್ತಾ ಏನು ಮಾಡ್ತೀವಿ ಅಂದರೆ, ಈಗ ಒಂದು ಮಿಕ್ಸಿಯಲ್ಲಿಗೆ 1/4 ಭಾಗ ಹಾಕಿ ನೀವು ಅಕ್ಕಿನ ರುಬ್ಬಿ ಚೆನ್ನಾಗಿ ರುಬ್ಬಿಡುತ್ತೆ. ಅರ್ಧ ಭಾಗ ಹಾಕಿ ರುಬ್ಬಿಬಿಡುತ್ತೆ. ಅದೇ ನೀವು 3/4 ಭಾಗ ಹಾಕಿದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದೇ ರೀತಿ ನಮ್ಮ ಸ್ಟಮಕ್ಕು ಕೂಡ ನಾವು ಆಹಾರವನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಸೇವಿಸಬೇಕು. ಅರ್ಧ ಭಾಗ ನಾವು ಈಗ ಮಿಕ್ಸಿಯಲ್ಲಿ ಹಾಕಿದ ಕೂಡಲೇ ಈ 1/4 ಭಾಗ ಹಾಕಲಿ, ಅರ್ಧ ಭಾಗ ಹಾಕಲಿ, ಮೇಲೆ ಬರುತ್ತೆ. ಈಗ ನಾವು ಅಕ್ಕಿ ಹಾಕಿದ ಕೂಡಲೇ, ನಾವು ಆನ್ ಮಾಡಿದ ಕೂಡಲೇ ಏನಾಗುತ್ತೆ, ಮಿಕ್ಸಿಯಲ್ಲಿ ಇರ್ತಕ್ಕಂಥ ಅಕ್ಕಿ ಮೇಲಕ್ಕೆ ಬರುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಜಠರದಲ್ಲಿ ನಾವೇನು ಸ್ಟಮಕಲ್ಲಿ ನಾವು ಊಟ ಮಾಡ್ತೀವಲ್ವ, ಆವಾಗ ಮಿಕ್ಸಿ ಥರ ರುಬ್ಬತ್ತೆ. ಯಾವಾಗ ಮಿಕ್ಸಿ ಥರ ಆಗುತ್ತೋ ಅದಕ್ಕೆ ಸ್ಪೇಸ್ ಬೇಕು. ಈಗ ನೀವು ಫುಲ್ಲು ಜಠರ ತುಂಬ, ಸ್ಟಮಕ್ ತುಂಬ ಊಟ ಮಾಡಿಬಿಟ್ರೆ ಎಲ್ಲಿಂದ ಡೈಜೆಷನ್ ಆಗುತ್ತೆ ಹೇಳಿ. ಅದಕ್ಕೆ ಅರ್ಧ, ನಾವೇನು ಊಟ ಮಾಡ್ತೀವಿ ಅದನ್ನು ಅರ್ಧ ಭಾಗದಲ್ಲಿ ಮಾತ್ರ, ಸ್ಟಮಕ್ಕಿಗೆ ಆಗುವಂಥದ್ದು ಮಾತ್ರ ನಾವು ಊಟ ಮಾಡಿದರೆ ನಿಮ್ಮ ಡೈಜೆಷನ್ ಕ್ರಿಯೆ ಸರಿಯಾಗಿ ಆಗುತ್ತೆ. ಅಲ್ಲಿಂದ ಡೈಜೆಷನ್ ಯಾವ ಥರ, ಅಲ್ಲಿಂದ ಆದಮೇಲೆ ನೆಕ್ಸ್ಟು ಕೈಮ ಥರ ಆಗುತ್ತದು. ಅಲ್ಲಿಂದ ನೆಕ್ಸ್ಟು ಸ್ಮಾಲ್ ಇಂಟೆಸ್ಟೈನ್ಗೆ ಬಿಟ್ಟಾಗಿ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗಿ ಅಲ್ಲಿರ್ತಕ್ಕಂಥ
ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಸ್ಮಾಲ್ ಇಂಟೆಸ್ಟೈನಲ್ಲಿ ವಿಲ್ಲೆ ಅಂತ ಇರುತ್ತೆ, ಅಲ್ಲೂ ಅದು ತಗೊಂಡು ಅದನ್ನು ಬ್ಲಡ್ಗೆ ಸೇರಿಸ್ತಾ ಹೋಗುತ್ತೆ. ವಿಟಮಿನ್ ಮಿನರಲ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಲ್ಲ, ಯಾಕೆ ಈ ಥರ ಮಿನರಲ್ ಡಿಫಿಷಿಯನ್ಸಿ ಬ್ಲಡ್ ಡಿಫಿಷಿಯನ್ಸಿ ಆಗುತ್ತೆ ಅಂದರೆ, ನಾವು ಹೊಟ್ಟೆ ತುಂಬ ಊಟ ಮಾಡಿ ಸುಮ್ಮನೆ ಮಲಗಿಬಿಟ್ರೆ ಏನಾಗುತ್ತೆ, ಡೈಜೆಷನ್ ಆಗೋದಿಲ್ಲ, ಹಂಗೆ ಉಳ್ಕೊಳತ್ತೆ. ಅದೇ ಒಬೆಸಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಕಲ್ಮಶಗಳು ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಯೂರಿನ್ ಮೋಷನ್ನು ಸರಿಯಾಗಿ ಆಗಿಲ್ಲ ಅಂದಾಗ, ಅಂದರೆ ಡೈಜೆಷನ್ ಸರಿ ಆದರೆ ಯೂರಿನ್ ಮೋಷನ್ ಎಲ್ಲ ಸರಿ ಹೋಗುತ್ತೆ. ಯಾವಾಗ ಡೈಜೆಷನ್ ಸರಿ ಇಲ್ವೋ ಆವಾಗ ಇಂಥ ಎಲ್ಲ ಕಲ್ಮಶಗಳು ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಂದಲ್ಲ ಒಂದು ದಿನ ನಮಗೆ ಅದು ನಮ್ಮ ದೇಹ ನನ್ನಲ್ಲಿ ಕಲ್ಮಶಗಳು ಜಾಸ್ತಿ ಆಗಿದೆ ಅಂತೇಳಿ ಅದು ಏನು ಮಾಡುತ್ತೆ, ಹೊರಗಡೆ ಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಹೊರಗಡೆ ಹಾಕೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹೇಗೆ ಬೇಕು, ಹೇಗೆ ಏನಾದರೂ ಒಂದು ಕ್ರಿಯೆ ಆಗಬೇಕಲ್ಲ, ಒಂದು ಕ್ರಿಯೆ ಆದ್ರೇ ಅದು ಒಳಗಡೆ ಇರತಕ್ಕಂಥ ಕಲ್ಮಶಗಳು ಹೊರಗಡೆ ಬರೋಕ್ಕೆ. ಅದಕ್ಕೆ ಟೆಂಪ್ರೇಚರ್ ರೈಸ್ ಮಾಡುತ್ತೆ. ದೇಹಕ್ಕೆ ಗೊತ್ತು ಯಾವ ರೀತಿ ಟೆಂಪ್ರೇಚರ್, ಎಷ್ಟು ಟೆಂಪ್ರೇಚರ್ ಮಾಡಿದರೆ ಈ ಒಂದು ಕಲ್ಮಶ ಹೊರಗಡೆ ಹೋಗುತ್ತೆ ಅನ್ನೋದನ್ನು ಆ ದೇಹ ಅದು ಡಿಸೈಡ್ ಮಾಡುತ್ತೆ. ನಮಗಿಂತ ನಮ್ಮ ದೇಹ, ನಮ್ಮ ಅಂಗಾಂಗಗಳಿಗೆ ತುಂಬಾ ಬುದ್ಧಿ ಇದೆ. ನಾವು ಏನು ತಿಂದ್ರೂ ಅದನ್ನು ಜೀರ್ಣಿಸುವ ಶಕ್ತಿ ನಮ್ಮ ದೇವರು ನಮಗೆ ದೇಹದಲ್ಲಿ ಕೊಟ್ಟಿದ್ದಾನೆ, ಆ ಅಂಗಾಂಗಗಳಿಗೆ ಕೊಟ್ಟಿದ್ದಾನೆ. ಸೊ ಅದನ್ನು ಆ ಟೆಂಪ್ರೇಚರ್ ಎಷ್ಟು ಬೇಕೋ ಆ ಟೆಂಪ್ರೇಚರನ್ನ ರೈಸ್ ಮಾಡಿ ಅದನ್ನು ಹೊರಗಡೆ ಹಾಕುತ್ತೆ. ಇದು ಸಿಂಪ್ಟಮ್, ಇದು ಜ್ವರ ಅಂದರೆ ಲಕ್ಷಣ ಇದೆ. ಈ ಜ್ವರನ ಯಾವುದೇ ಕಾರಣಕ್ಕೂ ನಾವು ಬೇರೆ ಔಷಧಿಗಳಿಂದನೂ ಇದನ್ನು ತಡೆ ಹಿಡಿಬಾರ್ದು. ಬರಬೇಕು, ಜ್ವರ ಈಸ್ ವೆರಿ ಗುಡ್. ಜ್ವರ ಯಾರಿಗೆ ಬಂದಿದೆ ತುಂಬ ಸಂತೋಷ ಪಡಿ. ನಿಮಗೆ ಜ್ವರ ಬಂದಿದೆ ಅಂದರೆ, ಹೌದು ನನಗೆ ಜ್ವರ ಬಂದಿದೆ, ಏನಕ್ಕೋಸ್ಕರ ಜ್ವರ ಬಂದಿದೆ ಅಂದರೆ, ನನ್ನಲ್ಲಿರ್ತಕ್ಕಂಥ ಹೇಗೆ ನಾವು ಪಾತ್ರೆಗಳನ್ನೆಲ್ಲ ತೊಳೆದು ನಾವು ಇಡ್ತೀವೋ, ಇದಾಗಿರೋ ಜಿಡ್ಡಿನ ಪದಾರ್ಥನೆಲ್ಲ ಇರೋದನ್ನು ನಾವು ತೊಳೆದಿಡ್ತೀವೋ, ಅದೇ ಥರ ನಮ್ಮ ದೇಹ ಒಳಗಡೆ ಏನೇನು ಅಂಶಗಳಿದೆ ಅದನ್ನೆಲ್ಲ ಜ್ವರದ ಮುಖಾಂತರ, ಯೂರಿನ್ ಮುಖಾಂತರ, ಮೋಷನ್ ಮುಖಾಂತರ, ಸ್ವೆಟ್ಟಿಂಗ್ ಮುಖಾಂತರ, ಸ್ನೀಸಿಂಗ್ ಮುಖಾಂತರ ಹೊರಗಡೆ ಹಾಕುತ್ತೆ. ಸೊ ಸ್ನೀಸಿಂಗು ಮತ್ತು ಜ್ವರ ಮತ್ತು ಏನೇನು ಬೇರೆ ಸಿಂಪ್ಟಮ್ಗಳಿವೆ ಇದೆಲ್ಲ ಗುಡ್. ಅಂದರೆ ಇದು ನಮಗೆ ಒಳ್ಳೆಯದನ್ನೇ ಮಾಡ್ತಾ ಇದೆ, ನಮ್ಮ ದೇಹ ನಮಗೆ ಒಳ್ಳೆಯದನ್ನೇ ಮಾಡ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ನಾವು ತಡೆ ಹಿಡಿದಂದರೆ ಬೇರೆ ರೀತಿಯಲ್ಲಿ ಔಷಧಿ ಉಪಚಾರಗಳನ್ನೆಲ್ಲ ನಾವು ಮಾಡ್ಕೊಳ್ತಾ ಇದ್ದರೆ ಆ ದೇಹದಲ್ಲಿ ಕಲ್ಮಶಗಳು ಇನ್ನೂ ಜಾಸ್ತಿಯಾಗಿ ಆ ತಕ್ಷಣ ಮಟ್ಟಕ್ಕೆ ಕಮ್ಮಿ ಆಗಿರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಈ ಕಲ್ಮಶಗಳು ಇನ್ನೂ ಜಾಸ್ತಿಯಾಗಿ ಎಲ್ಲೆಲ್ಲಿ ಅಂಗಾಂಗಗಳಲ್ಲಿ ಹೋಗಿ ಸೇರ್ತಾ ಹೋಗುತ್ತೆ. ಲಂಗ್ಸಲ್ಲಿದ್ದರೆ ಲಂಗ್ಸಲ್ಲಿ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಆಸ್ತಮಾ ಅಂತ ಹೇಳೋದು. ಆಸ್ತಮಾದಲ್ಲಿ ಲಂಗ್ಸಲ್ಲಿ ಡೈಜೆಷನ್ನು, ಅದ್ರ ಬಗ್ಗೆ ಇನ್ನೊಂದು ಸರಿ, ಆಸ್ತಮಾ ಬಗ್ಗೆ ನಾನು ಇನ್ನೊಂದು ಸರಿ ಡೀಟೇಲಾಗಿ ಮಾತಾಡ್ತೀನಿ. ಸೊ ಈಗ ಕಲ್ಮಶಗಳಲ್ಲೂ ಎಷ್ಟೆಷ್ಟು ನಾವು ಅದನ್ನು ಹೊರಗಡೆ ಹಾಕೋಕ್ಕೆ ನಾವು ಪ್ರಯತ್ನ ಪಡ್ತೀವೋ ಅಷ್ಟು ಒಳ್ಳೆಯದು. ಸೊ ಹಾಗಾಗಿ ಜ್ವರ ಒಳ್ಳೆಯದು, ಅದರಿಂದ ಯಾವುದೇ ರೀತಿಯ ಆಪತ್ತಿಲ್ಲ. ರೆಸ್ಟಲ್ಲಿರಿ, ಜ್ವರ ಬಂದರೆ ರೆಸ್ಟಲ್ಲಿರಿ. ಯಾವುದೇ ರೀತಿ ಲಿಕ್ವಿಡ್ ಐಟಮ್ನ ಜಾಸ್ತಿ ತೊಗೊಳ್ತಾವ್ರಿ, ಸೂಪ್ ಡಯಟ್ ಮಾಡಿ, ಜ್ವರ ಕಮ್ಮಿ ಆಗೋ ರೆಸ್ಟಲ್ಲಿ. ಟಿ ವಿ ನೋಡಬೇಡಿ, ಆಯಿತಾ? ರೆಸ್ಟಲ್ಲಿರಿ. ಒಂದು ಬ್ಲ್ಯಾಕ್ ರೂಮಲ್ಲಿ ಏನು ಈಗ ಐಸೋಲೇಷನ್ ಅಂತ ಏನು ಹೇಳ್ತಿದ್ದೀರಲ್ಲ, ಸೊ ಆ ಥರ ಐಸೋಲೇಷನ್ ಆಗಿ ಕಂಪ್ಲೀಟಾಗಿ ರೆಸ್ಟಲ್ಲಿರಿ. 2 ದಿನ ಆಗುತ್ತೋ 3 ದಿನ ಆಗುತ್ತೋ, ನಿಧಾನವಾಗಿ ಆದರೆ ಜ್ವರ ಯಾವಾಗಲೂ ಅಷ್ಟೇ ಸಡನ್ನಾಗಿ ಇಳಿಬಾರ್ದು ಮತ್ತು ಏರಬಾರ್ದು. ಜ್ವರ ದಿನಕ್ಕೆ ಕಮ್ಮಿ ಆಗ್ತಾ ಹೋಗ್ಬೇಕೆ ವಿನ ಸಡನ್ನಾಗಿ ಜ್ವರ ಒಂದೇ ಸರಿ ಕಮ್ಮಿ ಆಗೋದು ಅದು ಮುಂದಿನ ದಿನಗಳಲ್ಲಿ ಒಳ್ಳೆಯದಲ್ಲ. ಸೊ ಹಾಗಾಗಿ ಇವತ್ತು ಜ್ವರ ಅಂದರೆ ಒಳ್ಳೆಯದು, ಅದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ನಮ್ಮ ದೇಹವನ್ನು ಕ್ಲೀನ್ ಮಾಡೋಕ್ಕೆ, ನಮ್ಮ ದೇಹನೇ ಅದನ್ನು ಸರಿಪಡಿಸ್ಕೊಳಕ್ಕೆ ಬರ್ತಕ್ಕಂಥದ್ದೇ ಜ್ವರ. ದಯವಿಟ್ಟು ಈ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.